ಇದು 2019 ಕಂಡಕ್ಟ್ ಆಗಿದ್ದಂಥ ಒಂದು ಕ್ವಶನ್ ಪೇಪರು. ಬಟ್ ಇದು HKಗೆ ಕಂಡಕ್ಟ್ ಆಗಿದ್ದಂಥ ಕ್ವಶನ್ ಪೇಪರ್ ಇದು. ಅದರಲ್ಲಿ ಫಸ್ಟ್ ಕ್ವಶನ್ ಮ್ಯಾಥಮೆಟಿಕ್ಸಲ್ಲಿ, ದ nth ಟರ್ಮ್ ಆಫ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ when its sum of n terms is 2n² plus 5n is. ಅದರ ಕನ್ನಡ ವರ್ಷನ್ ನಾನು ಜಸ್ಟ್ ಓದಿ ಹೇಳ್ತೀನಿ ನಿಮಗೆ. ಒಂದು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ 2n² ಪ್ಲಸ್ 5n ಆದರೆ ಆ ಶ್ರೇಣಿಯ nನೇ ಪದ ಕಂಡುಹಿಡಿಬೇಕು. an ಕಂಡುಹಿಡಿಬೇಕು ನಾವು. ಇಲ್ಲಿ ನಮಗೆ Sn ಕೊಟ್ಟಿದ್ದಾರೆ. Sn equals to 2n² ಪ್ಲಸ್ 5n ಇದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು an. ಇದನ್ನು ಫೈಂಡ್ ಮಾಡಬೇಕು. ಇದನ್ನು 2-3 ರೀತಿಯಲ್ಲಿ ನಾವು ಫೈಂಡ್ ಮಾಡ್ಬೋದು. 2 ಮೆಥಡನ್ನು ನಾನು ನಿಮಗೆ ಹೇಳ್ತೀನಿ. ಒಂದು ಯಾವುದು ಅಂತಂದರೆ ಫಸ್ಟ್ ಟರ್ಮ್ನ ಫೈಂಡ್ ಮಾಡೋದು, ಅದಾದಮೇಲೆ ಕಾಮನ್ ಡಿಫ್ರೆನ್ಸನ್ನು ಫೈಂಡ್ ಮಾಡೋದು. ಆ ಫಸ್ಟ್ ಟರ್ಮು ಮತ್ತು ಕಾಮನ್ ಡಿಫ್ರೆನ್ಸ್ಗಳನ್ನು ಯೂಸ್ ಮಾಡಿ nth ಟರ್ಮನ್ನು ಫೈಂಡ್ ಮಾಡೋದು. ಅದು ಬಿಟ್ಟರೆ ಇನ್ನೊಂದು ಮೆಥಡ್ ಇದೆ, ಅದ್ರ ನೆಕ್ಸ್ಟ್ ಹೇಳ್ತೀನಿ. ಸಪೋಸ್ n = 1 ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದರೆ S1 ಈಸ್ ನಥಿಂಗ್ ಬಟ್ A1. S1 ಅಂತಂದ್ರೂ ಒಂದೇ, A1 ಅಂದರೆ ಫಸ್ಟ್ ಟರ್ಮ್ ಅಂದ್ರೂ ಕೂಡ ಒಂದೇ. ಯಾಕಂದರೆ Sn ಅಂತಂದರೆ ಫಸ್ಟ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಅಂತ ಅರ್ಥ. S1 ಅಂತಂದರೆ ಫಸ್ಟ್ ಸಮ್ ಆಫ್ ಫಸ್ಟ್ 1 ಟರ್ಮ್ ಅಂದರೆ ಒಂದೇ ಟರ್ಮ್ ಇರೋದು. ಸೊ A1 n ಪ್ಲಸ್ ಅಲ್ಲಿ 1 ಹಾಕಿದರೆ 2 × 1² ಪ್ಲಸ್ 5 × 1 ಇಟ್ ಈಸ್ ಈಕ್ವಲ್ ಟು 1² is 1, 1 2s are 2 ಪ್ಲಸ್ 5 1s are 5, 2 ಪ್ಲಸ್ 5 is 7. ಸೊ ಫಸ್ಟ್ ಟರ್ಮ್ ಎಷ್ಟು ಅಂತ ಗೊತ್ತಾಯ್ತು ನಮಗೆ, ಇಲ್ಲಿ 7 ಅಂತ ಗೊತ್ತಾಯ್ತು. ಈಗ ನಾವೇನು ಮಾಡೋಣ ಅಂತಂದ್ರೆ S2 ಕ್ಯಾಲ್ಕುಲೇಟ್ ಮಾಡೋಣ. S2 ಈಸ್ ನಥಿಂಗ್ ಬಟ್ S2 ಅಂತಂದ್ರೆ 2 × 2² ಪ್ಲಸ್ 5 × 2 ಅಂದ್ರೆ n ಪ್ಲಸ್ 2 ಹಾಕಿದ್ವಿ. ಬಟ್ S2 ಅಂತಂದ್ರೇನು, ಸಮ್ ಆಫ್ ಫಸ್ಟ್ 2 ಟರ್ಮ್ಸ್, ದಟ್ ಈಸ್ A1 ಪ್ಲಸ್ A2 ಇಟ್ ಈಸ್ ಈಕ್ವಲ್ ಟು 2² ಅಂತಂದ್ರೆ 4, 4 2s are 8 ಪ್ಲಸ್ 5 2s are 10, 10 ಪ್ಲಸ್ 8 ಅಂತಂದ್ರೆ 18. ಇಲ್ಲಿ A2 ಗೊತ್ತಿಲ್ಲ ನಮಗೆ, ಇಲ್ಲಿ 18 ಬಂದಿದೆ. ಮೈನಸ್ A1 ಈ ಕಡೆ ತಗೊಂಡ್ರೆ ಮೈನಸ್ A1 ಆಗುತ್ತೆ. ಬಟ್ A1 ಅಂತಂದ್ರೆ ಎಷ್ಟು ಇಲ್ಲಿ 7, ಸೊ -7. ದೇರ್ಫೋರ್ ವಿ ಗೆಟ್ A2 ಈಕ್ವಲ್ ಟು 11. ನೋಡಿ ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಸೆಕೆಂಡ್ ಟರ್ಮು 11 ಇದೆ, ಫಸ್ಟ್ ಟರ್ಮು 7 ಇದೆ. ಸೊ ಇವೆರಡನ್ನ ಯೂಸ್ ಮಾಡಿ ನಾವು ಕಾಮನ್ ಡಿಫರೆನ್ಸ್ ನ ಫೈಂಡ್ ಮಾಡಬಹುದು. ಕಾಮನ್ ಡಿಫರೆನ್ಸ್ D ಈಸ್ ಈಕ್ವಲ್ ಟು A2 ಮೈನಸ್ A1. ಇಟ್ ಈಸ್ ಈಕ್ವಲ್ ಟು A2 ಅಂತಂದ್ರೆ 11, A1 ಅಂತಂದ್ರೆ 7. 11 ಮೈನಸ್ 7 ಅಂತಂದ್ರೆ 4. ಕಾಮನ್ ಡಿಫರೆನ್ಸ್ ಎಷ್ಟು ಬಂತು, 4 ಬಂತು. ಇಷ್ಟು ಗೊತ್ತಿದ್ರೆ ಸಾಕು, ನಾವು nth ಟರ್ಮ್ ನ ಫೈಂಡ್ ಮಾಡಬಹುದು. nth ಟರ್ಮ್ ನ ಯಾವ ರೀತಿ ಫೈಂಡ್ ಮಾಡ್ತೀವಿ, ಫಾರ್ಮುಲಾ ಇದೆ an ಈಕ್ವಲ್ ಟು a ಪ್ಲಸ್ ಇಂಟು n ಮೈನಸ್ 1 ಇಂಟು ಡಿ ಅಂತ. a ಪ್ಲಸ್ n ಮೈನಸ್ 1 ಇಂಟು ಡಿ ಇಟ್ ಈಸ್ ಈಕ್ವಲ್ ಟು a ಅಂತಂದ್ರೆ 7 ಪ್ಲಸ್ n ಮೈನಸ್ 1 ಇಂಟು ಡಿ ಈಸ್ 4. ದಿಸ್ ಈಸ್ ಈಕ್ವಲ್ ಟು 7 ಪ್ಲಸ್ 4 1s are 4n minus 4 1s are 4. So this is equal to 4n. 7 minus 4 ಅಂತಂದ್ರೆ 3. So 4n plus 3. Therefore option 3 is correct. ಇದು ಒಂದು ಮೆಥಡ್. ಇಲ್ಲಿ ಫಸ್ಟ್ ಟರ್ಮು, ಆಮೇಲೆ ಸೆಕೆಂಡ್ ಟರ್ಮು, ಆಮೇಲೆ ಕಾಮನ್ ಡಿಫರೆನ್ಸು ಇದನ್ನ ಫೈಂಡ್ ಮಾಡಿದ್ವಿ. ಇದು ಬಿಟ್ರೆ ಇದು ಜನರಲ್ ಆಗಿ ಎಲ್ಲರ ತಲೆಗೂ ಫಸ್ಟ್ ಬರೋದು ಇದೇ ಮೆಥಡ್. ಇದಿಲ್ಲಪ್ಪ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಯೂಸ್ ಮಾಡಿ ಕೂಡ ನಾವು an ವ್ಯಾಲ್ಯೂನ ಫೈಂಡ್ ಮಾಡಬಹುದು. ಏನಿದೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಅಂತಂದ್ರೆ an ಈಸ್ ಈಕ್ವಲ್ ಟು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ, an ಈಕ್ವಲ್ ಟು Sn ಮೈನಸ್ Sn ಮೈನಸ್ 1. ಇದು ಫಾರ್ಮುಲಾ Sn ಮೈನಸ್ Sn ಮೈನಸ್ 1. Sn ಅಂತಂದ್ರೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್, Sn ಮೈನಸ್ 1 ಅಂತಂದ್ರೆ ಸಮ್ ಆಫ್ ಫಸ್ಟ್ n ಮೈನಸ್ 1 ಟರ್ಮ್ಸ್. ಸೊ n ಟರ್ಮ್ಸ್ ಅಲ್ಲಿ n ಮೈನಸ್ 1 ಟರ್ಮ್ಸ್ ಗಳನ್ನ ನಾವೇನಾದ್ರೂ ಸಬ್ಟ್ರಾಕ್ಟ್ ಮಾಡಿಬಿಟ್ವಿ ಅಂತಂದ್ರೆ ಉಳಿಯೋದು ಒಂದು ಟರ್ಮು, nth ಟರ್ಮ್. ಸೊ ಈ ಒಂದು ಮೆಥಡ್ ಇಂದ ಕೂಡ ನಾವು ಫೈಂಡ್ ಮಾಡಬಹುದು. Sn ಅಂದ್ರೆ ಇಲ್ಲಿ ಬರ್ದಿದ್ದೀನಿ, Sn ಮೈನಸ್ 1 ಅಂತಂದ್ರೆ ಎಲ್ಲೆಲ್ಲಿ n ಇದೆಯಲ್ಲ ಅಲ್ಲಿ n ಮೈನಸ್ 1 ಹಾಕಿ. 2 ಇಂಟು n ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 5 ಇಂಟು n ಮೈನಸ್ 1. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 ಇಂಟು ಇದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇರೋದ್ರಿಂದ ವಿ ಗೆಟ್ n ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಇಸ್ 1 ಮೈನಸ್ 2n. ಯಾಕಂದ್ರೆ 2 ಇಂಟು n ಇಂಟು 1 ಆಗುತ್ತೆ, ಸೊ 2n ಪ್ಲಸ್ 5 ಇಂಟು n ಇಟ್ ಈಸ್ 5n ಮೈನಸ್ 5. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು n ಸ್ಕ್ವೇರ್ ಇಸ್ 2n ಸ್ಕ್ವೇರ್ ಪ್ಲಸ್ 2 minus 2 2s are 4n
plus 5n minus 5 and it is equal to 2n square. ಇಲ್ಲಿ 5n ಇದೆ, ಇಲ್ಲಿ minus 4n ಇದೆ, ಸೊ ಸಬ್ಟ್ರಾಕ್ಟ್ ಆಗಬೇಕು. ವಿ ಗೆಟ್ n plus 2 minus 5 ಇದೆ, ಸೊ ವಿ ಗೆಟ್ minus 3. ಇದು Sn minus 1, ಇದು Sn. ಈಗ ಈ ಫಾರ್ಮುಲಾ ಪ್ರಕಾರ ನಾವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ an ಈಕ್ವಲ್ ಟು ಮೊದಲು Sn ಬರೀಬೇಕು. Sn ಅಂತಂದ್ರೆ 2n ಸ್ಕ್ವೇರ್ ಪ್ಲಸ್ 5n ಮೈನಸ್ Sn ಮೈನಸ್ 1 ಅಂತಂದ್ರೆ 2n ಸ್ಕ್ವೇರ್ ಪ್ಲಸ್ n ಮೈನಸ್ 3. ದಿಸ್ ಇಸ್ ಈಕ್ವಲ್ ಟು 2n ಸ್ಕ್ವೇರ್ ಪ್ಲಸ್ 5n ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಮೈನಸ್ 2n ಸ್ಕ್ವೇರ್ ಮೈನಸ್ n ಪ್ಲಸ್ 3 ಪ್ಲಸ್ 2n ಸ್ಕ್ವೇರ್ ಮೈನಸ್ 2n ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ವಿ ಗೆಟ್ 5n ಮೈನಸ್ n ದಟ್ ಈಸ್ 4n ಪ್ಲಸ್ 3 ಮಾತ್ರ ಉಳಿದಿರೋದು 4n ಪ್ಲಸ್ 3. ಈ ರೀತಿನಾದ್ರೂ ನೀವು ಸಾಲ್ವ್ ಮಾಡ್ಬೋದು, ಅಥವಾ ನಾನು ಇದಕ್ಕೂ ಮುಂಚೆ ಏನು ಒಂದು ಮೆಥಡ್ ಹೇಳಿದೆ ಆ ರೀತಿನಾದ್ರೂ ಸಾಲ್ವ್ ಮಾಡ್ಬೋದು. ಫೈನಲಿ ವಿ ಗೆಟ್ ದ ಸೇಮ್ ಸೊಲ್ಯೂಷನ್ ದಟ್ ಈಸ್ 4n ಪ್ಲಸ್ 3, ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 2145 ಆರ್ 2145ರ ಅವಿಭಾಜ್ಯ ಅಪವರ್ತನಗಳು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ 2145. ಮೊದಲಿಗೆ 5 ಇರೋದ್ರಿಂದ 5 ಇಂದ ಡಿವೈಡ್ ಮಾಡಿಬಿಡೋಣ. ಇಲ್ಲಿ ಒನ್ಸ್ ಪ್ಲೇಸಲ್ಲಿ 5 ಇರೋದ್ರಿಂದ 5 ಇಂದ ಡಿವೈಡ್ ಮಾಡಿಬಿಡ್ತೀನಿ ನಾನು. 5 4 20, 1 ಉಳಿತು 14 ಆಯಿತು, 5 7 10, 5 9 45. ಇಲ್ಲಿ ಒಂದು ವಿಷಯ ಏನು ಗೊತ್ತಾಗುತ್ತೆ ಅಂತಂದ್ರೆ 5 ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. 5 ಅನ್ನೋದು ಒನ್ ಆಫ್ ದ ಪ್ರೈಮ್ ಫ್ಯಾಕ್ಟರ್. ಫೋರ್ತ್ ಆಪ್ಷನ್ ಅಲ್ಲಿ 5 ಅನ್ನೋದು ಇಲ್ವೇ ಇಲ್ಲ, ಹಾಗಾಗಿ ಫೋರ್ತ್ ಆಪ್ಷನ್ ತೆಗೆದುಬಿಡ್ತೀನಿ. ನೆಕ್ಸ್ಟ್ ನೋಡಿ, 4 2 6, 9 6 15. ಸೊ ಇದು 3 ಇಂದ ಡಿವೈಡ್ ಆಗುತ್ತೆ. 3 ಇಂದ ಡಿವೈಡ್ ಮಾಡೋಣ. 3 1 3, 1 ಉಳಿತು 12 ಆಯಿತು, 3 4 12, 3 3 9. 3 ಕೂಡ ಒನ್ ಆಫ್ ದ ಫ್ಯಾಕ್ಟರ್ಸ್. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ 3 ಇಲ್ಲ, ಹಾಗಾಗಿ ಸೆಕೆಂಡ್ ಆಪ್ಷನ್ ನ ತೆಗೆದುಬಿಡಿ. 3 ಇರಬೇಕು, 5 ಇರಬೇಕು. ಅದ್ ಬಿಟ್ರೆ ನೆಕ್ಸ್ಟ್ 143 11 ಇಂದ ಹೋಗ್ತದೆ ನೋಡ್ರಿ. 11 1 11, 3 ಉಳಿತು, 11 3 33. 11 ಕೂಡ ಒನ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್. ಫಸ್ಟ್ ಆಪ್ಷನ್ ಅಲ್ಲಿ ಇಲ್ಲ, ಹಾಗಾಗಿ ಆಪ್ಷನ್ 3 ಕರೆಕ್ಟ್. ಲಾಸ್ಟ್ ಉಳಿದಿರೋದು ಒಂದೇ ಒಂದು, 13 1 13. ಸೊ 3 5 11 13, ದೀಸ್ ಆರ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 2145. ನೆಕ್ಸ್ಟ್ ಕ್ವಶನ್, ಬೈ ಸೆಲ್ಲಿಂಗ್ ಎ ಬೈಸಿಕಲ್ ಫಾರ್ rupees 2850, a shopkeeper gains 14%. If the profit is reduced to 8%, then the selling price will be. ಇದು ಕ್ವಶನ್ ಇದೆ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಮತ್ತು ಪ್ರಾಫಿಟ್ ಪರ್ಸೆಂಟ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಪರ್ಸೆಂಟ್ ಏನಾದರೂ 14% ಆಗಿತ್ತು ಅಂತಂದ್ರೆ ಅಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? ಇಲ್ಲಿ ಪ್ರಾಫಿಟ್ ಪರ್ಸೆಂಟ್ 14% ಆಗಿದ್ದಾಗ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವ್ಯಾಲ್ಯೂಸ್ ಗಳನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 100 ಇರುತ್ತೆ, ಮತ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 114. ಯಾಕಂದ್ರೆ ಪ್ರಾಫಿಟ್ ಆಗಿರೋದು 14%. 100ಗೆ ನಾವು ಮಾತಾಡ್ತಾ ಇರೋದ್ರಿಂದ 100ಗಿಂತಲೂ 14 ಜಾಸ್ತಿ ಇರುತ್ತೆ. ದೇರ್ಫೋರ್ ಸೆಲ್ಲಿಂಗ್ ಪ್ರೈಸ್ ವಿಲ್ ಬಿ 114. ಇಲ್ಲಿ 2850 ಅಂತ ಏನ್ ಕೊಟ್ಟಿದ್ದಾರೆ, ಇದು ಕೂಡ ಸೆಲ್ಲಿಂಗ್ ಪ್ರೈಸ್ ಆಗಿರೋದ್ರಿಂದ ಇಲ್ಲೊಂದು ಸೆಲ್ಲಿಂಗ್ ಪ್ರೈಸ್ ಇದೆ, ಇಲ್ಲೊಂದು ಸೆಲ್ಲಿಂಗ್ ಪ್ರೈಸ್ ಇದೆ, ಇಲ್ಲಿ ಕಾಸ್ಟ್ ಪ್ರೈಸ್ ಇದೆ. ನಾವೇನ್ ಮಾಡ್ಬೋದು, ಈ ಡೀಲ್ ಅಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಫೈಂಡ್ ಮಾಡಬಹುದು. ದೇರ್ ಫೋರ್ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಬರ್ಕೊಳ್ತೀನಿ, ಕಾಸ್ಟ್ ಪ್ರೈಸ್ ಇಲ್ಲಿ ಬರ್ಕೊಳ್ತೀನಿ. ಸೆಲ್ಲಿಂಗ್ ಪ್ರೈಸ್ ಏನಾದ್ರು 114 ಆಗಿದ್ದಾಗ ಕಾಸ್ಟ್ ಪ್ರೈಸ್ 100. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ 2850 ಆಗಿದ್ದಾಗ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಣ. 2850 ಇಂಟು 100 ಡಿವೈಡೆಡ್ ಬೈ 114. 2ರಿಂದ ಡಿವೈಡ್ ಮಾಡಿದ್ರೆ 2 5 10, 2 7 14, 2 1 2, 2 4 8, 2 2 4, 2 5 10. ಫರ್ದರ್ 3 ಇಂದ ಡಿವೈಡ್ ಆಗುತ್ತೆ ನೋಡ್ರಿ. 3 1 3, 2 ಉಳಿತು, 3 9 27, 3 4 12, 3 7 21, 3 5 15. ಈಗ ಡೈರೆಕ್ಟ್ ಆಗಿ 19 ಇಂದ ಡಿವೈಡ್ ಮಾಡೋಣ. 19 1 19, 19 2 38, 9 ಉಳಿತಲ್ಲಿ 95 ಆಯಿತು, 19 5 95, 25 ಇಲ್ಲಿ 100 ಇದೆ, ಮಲ್ಟಿಪ್ಲೈ ಮಾಡಿದ್ರೆ 2500. ಇದೇನಿದು 2500 ಅನ್ನೋದು ದಿಸ್ ಈಸ್ ಕಾಸ್ಟ್ ಪ್ರೈಸ್. ಸೊ ಇಷ್ಟು ಕಾಸ್ಟ್ ಪ್ರೈಸ್ ಆಗಿದ್ದಾಗ 2850 ಏನಾಗಿರುತ್ತೆ, ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಈಗ ಮತ್ತೆ ಇಲ್ಲಿ 8% ಬಂದ್ರೆ ಈಗ ಪ್ರಾಫಿಟ್ ಪರ್ಸೆಂಟ್ ಎಷ್ಟಾಯ್ತು? 8%. 8% ಬಂದಾಗ 8% ಇದ್ದಾಗ ಇಲ್ಲಿ ಕಾಸ್ಟ್ ಪ್ರೈಸ್ 100 ಆಗಿದ್ರೆ
ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 108 ಇರುತ್ತೆ, ಯಾಕಂದ್ರೆ 8% ಇರೋದ್ರಿಂದ. ಕಾಸ್ಟ್ ಪ್ರೈಸ್ 100 ಇದ್ರೆ ಸೆಲ್ಲಿಂಗ್ ಪ್ರೈಸ್ 108. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಏನಾದ್ರು 2500 ಇದ್ರೆ ಅವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ? ಯಾಕಂದ್ರೆ ನಾವು ಫೈಂಡ್ ಮಾಡಬೇಕಾಗಿರೋದು ಸೆಲ್ಲಿಂಗ್ ಪ್ರೈಸ್ ಅನ್ನು ಫೈಂಡ್ ಮಾಡಬೇಕು. ದೇರ್ ಫೋರ್ ಒಂದು ಕಡೆ ಕಾಸ್ಟ್ ಪ್ರೈಸ್, ಇನ್ನೊಂದು ಕಡೆ ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ಳೋಣ. ಇಫ್ ಕಾಸ್ಟ್ ಪ್ರೈಸ್ is 100 then selling price will be 108. If cost price is 2500 then what will be the selling price? It will be equal to 2500 into 108 divided by 100. 20 ಕ್ಯಾನ್ಸಲ್ ಆಗಲಿ. 25 4 100, 25 8 200 ಆಗ್ತದೆ. 200ಕ್ಕೆ 0 ಕ್ಯಾರಿ 20. 25 0 0 ಪ್ಲಸ್ 20 ಅಂತಂದ್ರೆ 20 ಆಗುತ್ತೆ. ಸೊ 0 ತಗೊಳ್ಳೋಣ, ಕ್ಯಾರಿ 2. 25 1 25, 25 ಪ್ಲಸ್ 2 ಅಂತಂದ್ರೆ 27. ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂತಂದ್ರೆ 2700. therefore option 2 is correct. This will be the selling price when the gain percent ಅಥವಾ profit percent reduced to 8%. Next question. The number of arrangements of all the letters of the English word mathematics is. Mathematics ಅನ್ನೋ ವರ್ಡ್ ಅಲ್ಲಿರ್ತಕ್ಕಂಥ ಎಲ್ಲ ಲೆಟರ್ಗಳ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಟೋಟಲ್ ಲೆಟರ್ಸ್ ಎಷ್ಟಿದೆ ಅಂತಂದ್ರೆ 1 2 3 4 5 6 7 8 9 10 11. ಈ 11 ಲೆಟರ್ಗಳು ಎಷ್ಟು ಡಿಫ್ರೆಂಟ್ ವೇಗಳಲ್ಲಿ ಅರೇಂಜ್ ಆಗುತ್ತೆ ಅಂತಂದ್ರೆ 11 ಫ್ಯಾಕ್ಟೋರಿಯಲ್ ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗುತ್ತೆ. ಆದರೆ ಇವುಗಳಲ್ಲಿರ್ತಕ್ಕಂಥ ಕೆಲವೊಂದು ಲೆಟರ್ಗಳು ರಿಪೀಟ್ ಆಗಿದೆ. ಯಾವ್ದು ರಿಪೀಟ್ ಆಗಿದೆ ಅಂತಂದ್ರೆ ಎಂ ರಿಪೀಟ್ ಆಗಿದೆ, ಟಿ ರಿಪೀಟ್ ಆಗಿದೆ, ಆಮೇಲೆ ಎ ರಿಪೀಟ್ ಆಗಿದೆ. ಎಂ ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತಂದ್ರೆ 2 times. ಇಲ್ಲೊಂದಿದೆ, ಇಲ್ಲೊಂದಿದೆ. ಹಾಗಾಗಿ ಇವೆರಡನ್ನೂ ಕೂಡ ಇಂಟರ್ಚೇಂಜ್ ಮಾಡಿದ್ರು ಕೂಡ ಅಲ್ಲೇನು ವರ್ಡ್ ಬರುತ್ತಲ್ಲ ಅದು ಹೊಸ ವರ್ಡ್ ಆಗಿರಲ್ಲ, ಮತ್ತ ಅದೇ ವರ್ಡೇ ಆಗಿರುತ್ತೆ. ಅಂದ್ರೆ ವರ್ಡ್ ಕೂಡ ರಿಪೀಟ್ ಆಗಿರುತ್ತೆ. ಇವೆರಡನ್ನ ಇಂಟರ್ಚೇಂಜ್ ಮಾಡಿದ್ರು ಕೂಡ ವರ್ಡ್ ರಿಪೀಟ್ ಆಗಿರುತ್ತೆ. ಆ ತರ ಇದ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಇದು ಎಷ್ಟು ಸಾರಿ ರಿಪೀಟ್ ಆಗಿದೆಯೋ ಆ ಫ್ಯಾಕ್ಟೋರಿಯಲ್ ಅನ್ನ ಡಿವೈಡ್ ಮಾಡ್ತೀವಿ. ಸೊ ಎಂ ಅಂದ್ರೆ 2 times ರಿಪೀಟ್ ಆಗಿರೋದ್ರಿಂದ ವಿ ಶುಡ್ ಡಿವೈಡ್ ಇಟ್ ಬೈ 2 ಫ್ಯಾಕ್ಟೋರಿಯಲ್. ಇದು ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಅಥವಾ ಅರೇಂಜ್ಮೆಂಟ್ಸ್. ಅದರಲ್ಲಿ ಇವು ತಮ್ಮ ಪ್ಲೇಸ್ ಅನ್ನ ಚೇಂಜ್ ಮಾಡಿದ್ರು ಕೂಡ ಅದು ಹೊಸ ವರ್ಡ್ ಅಂತ ಕನ್ಸಿಡರ್ ಆಗಲ್ಲ. ಹಾಗಾಗಿ ಅವು ಆ ತರದ ಎಷ್ಟು ವರ್ಡ್ಸ್ ಗಳು ಬಂದಿರುತ್ತಲ್ಲ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಟೋಟಲ್ ಕೌಂಟ್ ಇಂದ ತೆಗೆದಾಕ್ಬೇಕು. ಸೊ ಆ ಪ್ರೊಸೆಸ್ ಇದು. ಎಷ್ಟು ಸಾರಿ ರಿಪೀಟ್ ಆಗಿರುತ್ತಲ್ಲ ಅದನ್ನ ಡಿವೈಡ್ ಮಾಡಬೇಕು. ಅದೇ ರೀತಿ ಟಿ ರಿಪೀಟ್ ಆಗಿದೆ, ಇಲ್ಲೊಂದಿದೆ ನೋಡಿ ಟಿ, ಇಲ್ಲೊಂದಿದೆ 2 times ಇದೆ ಟಿ. therefore ಅದು ಕೂಡ ಇಂಟು 2 ಫ್ಯಾಕ್ಟೋರಿಯಲ್ ಡಿನಾಮಿನೇಟರ್ ಬರೀತೀವಿ. ಸಿಮಿಲರ್ಲಿ ಎ ರಿಪೀಟ್ ಆಗಿದೆ, ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ, ಇದು ಕೂಡ 2 times ಇರೋದ್ರಿಂದ ಸೊ ಇಂಟು 2 ಫ್ಯಾಕ್ಟೋರಿಯಲ್ ಕೆಳಗಡೆ. ಮತ್ತೆ ಯಾವ್ದಾದ್ರು ಲೆಟರ್ ರಿಪೀಟ್ ಆಗಿದ್ರೆ ಅದನ್ನು ಕೂಡ ನಾವು ಡಿವೈಡ್ ಮಾಡಬೇಕು. ಮತ್ತೆ ಯಾವ್ದು ಲೆಟರ್ ರಿಪೀಟ್ ಆಗಿಲ್ಲ. ಸೊ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಎಷ್ಟಿರುತ್ತೆ ಅಂದ್ರೆ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೆಕೆಂಡ್ ಆಪ್ಷನ್ is correct. In a match between A and B, the probability of losing the match is 0.62 for A. Then the probability of winning the match for B is. A ಮತ್ತು B ನಡುವಿನ ಪಂದ್ಯದಲ್ಲಿ ಎ ಪಂದ್ಯವನ್ನು ಸೋಲುವ ಸಂಭವನೀಯತೆ 0.62 ಆದರೆ ಅದೇ ಪಂದ್ಯವನ್ನು ಬಿ ಗೆಲ್ಲುವ ಸಂಭವನೀಯತೆ ಎಷ್ಟು ಅಂತ. ಇಲ್ಲಿ ಕನ್ಫ್ಯೂಸ್ ಆಗಿ ಏನಾಗುತ್ತೆ ಕೆಲವೊಮ್ಮೆ ಅಂತಂದ್ರೆ 0.62 ಲೂಸಿಂಗ್ ಪ್ರೊಬಬಿಲಿಟಿ ಇದೆ ಅಂತಂದ್ರೆ ಇವನ ಗೇನಿಂಗ್ ಪ್ರೊಬಬಿಲಿಟಿ ಅಥವಾ ವಿನ್ನಿಂಗ್ ಪ್ರೊಬಬಿಲಿಟಿ 1 - 0.62 ಅಂದ್ರೆ 0.38 ಇರಬಹುದು ಅಂತ ಹೇಳಿ ಡೈರೆಕ್ಟ್ ಆಗಿ 0.38 ಅಂತ ಹಾಕ್ಬಿಡ್ತಾರೆ ಕೆಲವೊಬ್ರು. ಆದ್ರೆ ಅದು ರಾಂಗ್. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ನೋಡಿ, ಇಬ್ಬರಿದ್ದಾರೆ ಇಲ್ಲಿ ಎ ಮತ್ತು ಬಿ. ಎ ಸೋಲುವ ಸಂಭವನೀಯತೆ ಅಥವಾ ಲೂಸಿಂಗ್ ಪ್ರೊಬಬಿಲಿಟಿ, ಇಲ್ಲಿ 2 ಪ್ರೊಬಬಿಲಿಟಿ ಇದೆ. ಒಂದು ಲೂಸಿಂಗ್ ಪ್ರೊಬಬಿಲಿಟಿ, ಇನ್ನೊಂದು ವಿನ್ನಿಂಗ್ ಪ್ರೊಬಬಿಲಿಟಿ. ಎ ಲೂಸ್ ಆಗ್ತಕ್ಕಂಥ ಪ್ರೊಬಬಿಲಿಟಿ ಎಷ್ಟಿದೆ ಅಂತಂದ್ರೆ 0.62. ಅಟ್ ದ ಸೇಮ್ ಟೈಮ್ ಎ 0.62 ಆಗಿದ್ರೆ ಅದೇ ಎ ವಿನ್ ಆಗ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟಿದೆ ಅಂತಂದ್ರೆ 0.38. ಇದು ಹೆಂಗ್ ಬರುತ್ತೆ ಅಂದ್ರೆ ಇವೆರಡನ್ನ ಆಡ್ ಮಾಡಿದ್ರೆ 1 ಬರಬೇಕು. ಎ ಅನ್ನೋನದ್ದೇ
ಲೂಸಿಂಗ್ ಪ್ರಾಬಬಿಲಿಟಿ 0.62 ಆಗಿದ್ರೆ ಅದೇ ಎ ಅನ್ನೋ ವ್ಯಕ್ತಿಯ ವಿನ್ನಿಂಗ್ ಪ್ರಾಬಬಿಲಿಟಿ 0.38. ಇದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಬಿ ಅನ್ನೋನ ಲೂಸಿಂಗ್ ಪ್ರಾಬಬಿಲಿಟಿ ಎಷ್ಟಿರುತ್ತೆ ಅಂತಂದ್ರೆ ಇಲ್ಲಿ ಲೂಸಿಂಗ್ ಮಾತ್ರ ನೋಡ್ಬೇಕು. ಪ್ರಾಬಬಿಲಿಟಿ 0.62 ಇದೆ ಅಂತಂದ್ರೆ ಇವನ್ನ ಲೂಸಿಂಗ್ ಪ್ರಾಬಬಿಲಿಟಿ 0.38 ಇರುತ್ತೆ. ಎ ಯ ಲೂಸಿಂಗ್ ಪ್ರಾಬಬಿಲಿಟಿ 0.62 ಆದ್ರೆ ಬಿ ಯ ಲೂಸಿಂಗ್ ಪ್ರಾಬಬಿಲಿಟಿ 0.38. ಎ ಯ ವಿನ್ನಿಂಗ್ ಪ್ರಾಬಬಿಲಿಟಿ 0.38 ಆದ್ರೆ ಬಿ ಯ ವಿನ್ನಿಂಗ್ ಪ್ರಾಬಬಿಲಿಟಿ 0.62. ಇದು ಬಹಳ ಇಂಪಾರ್ಟೆಂಟ್. ಇವನು ಎಷ್ಟು ಪ್ರಾಬಬಿಲಿಟಿನಲ್ಲಿ ಲೂಸ್ ಆಗ್ತಿದಾನೋ ಅಷ್ಟೇ ಪ್ರಾಬಬಿಲಿಟಿನಲ್ಲಿ ಇವನು ಕೂಡ ವಿನ್ ಆಗ್ತಾ ಇರ್ತಾನೆ. ಯಾಕಂದ್ರೆ ಅವನು ವಿನ್ ಆಗೋದು ಇವನು ಲೂಸ್ ಆಗೋದು ಎರಡು ಸೇಮ್ ಪ್ರಾಬಬಿಲಿಟಿಗಳು, ಎರಡು ಬೇರೆ ಬೇರೆ ಅಲ್ಲ. ಅವ್ನು ಲೂಸ್ ಆಗ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಇವನು ವಿನ್ ಆಗ್ತಿದ್ದಾನೆ ಅಂತ ಅರ್ಥ. ಹಾಗಾದ್ರೆ ಅವ್ನು ಲೂಸ್ ಆಗ್ತಾ ಇರೋದ್ರ ಪ್ರಾಬಬಿಲಿಟಿ 0.62 ಅನ್ನೋದಾದ್ರೆ ಬಿ ವಿನ್ ಆಗ್ತಾ ಇರೋ ಪ್ರಾಬಬಿಲಿಟಿ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ ಎ ಯ ಲೂಸಿಂಗ್ ಪ್ರಾಬಬಿಲಿಟಿ ದಿಸ್ ವಿಲ್ ಬಿ ಈಕ್ವಲ್ ಟು ವಿನ್ನಿಂಗ್ ಪ್ರಾಬಬಿಲಿಟಿ ಆಫ್ ಬಿ ಅಂಡ್ ಲೂಸಿಂಗ್ ಪ್ರಾಬಬಿಲಿಟಿ ಆಫ್ ಬಿ ವಿಲ್ ಬಿ ಈಕ್ವಲ್ ಟು ವಿನ್ನಿಂಗ್ ಪ್ರಾಬಬಿಲಿಟಿ ಆಫ್ ಎ. ಸೊ ಈ ರೀತಿ ಇರುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಿರೋದೇನು ಅಂತಂದ್ರೆ ಲೂಸಿಂಗ್ ಪ್ರಾಬಬಿಲಿಟಿ ಆಫ್ ಎ ಕೊಟ್ಟಿದ್ದಾರೆ, ಕೇಳಿರೋದೇನು ವಿನ್ನಿಂಗ್ ಪ್ರಾಬಬಿಲಿಟಿ ಆಫ್ ಬಿ. ಹಾಗಾಗಿ ಎರಡು ಕೂಡ ಸೇಮ್ ಇರುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟು ಅಂತಂದ್ರೆ 0.62. ಸೆಕೆಂಡ್ ಆಪ್ಷನ್ ಕರೆಕ್ಟ್. Next one, given x is to y equal to 2:3 and y is to z equal to 4:7, then x is to y is to z equals to ರೇಷಿಯೋಗಳು ಕೊಟ್ಟಿದ್ದಾರೆ, ಅನುಪಾತಗಳು ಕೊಟ್ಟಿದ್ದಾರೆ. x ಅನುಪಾತ y 2:3 ಆಗಿರ್ತದೆ ಮತ್ತು y ಅನುಪಾತ z 4:7 ಆಗಿದ್ರೆ x y z ಈ ಮೂರರ ಅನುಪಾತಗಳು ಎಷ್ಟಾಗಿರುತ್ತೆ ಅಂತ ಕೇಳ್ತಾರೆ. x ಅನುಪಾತ y ನ x ಅನುಪಾತ y ಈಕ್ವಲ್ ಟು ಎಷ್ಟಿದೆ? 2:3 ಇದೆ. ಅದೇ ರೀತಿ y ಅನುಪಾತ z ಎಷ್ಟಿದೆ? 4:7 ಇದೆ. ಸೊ ಇವೆರಡನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದು ಲೆಟರ್ ಯಾವುದು ಅಂತಂದ್ರೆ y. y ಅನ್ನೋದು ಫಸ್ಟ್ ರೇಷನಲ್ಲೂ ಇದೆ, ಸೆಕೆಂಡ್ ರೇಷನಲ್ಲೂ ಕೂಡ ಇದೆ. y ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದು ಅಂತಂದ್ರೆ 3. ಇಲ್ಲಿ y ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಯಾವುದು? 4. ಇವೆರಡನ್ನು ನಾವೇನ್ ಮಾಡ್ಬೇಕು ಅಂತಂದ್ರೆ ಸೇಮ್ ವ್ಯಾಲ್ಯೂ ಮಾಡಬೇಕು. ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಎರಡು ಟರ್ಮ್ಗಳಿಗೆ ಮತ್ತು ನೆಕ್ಸ್ಟ್ ಎರಡು ಟರ್ಮ್ಗಳಿಗೆ ಒಂದು ಪರ್ಟಿಕ್ಯುಲರ್ ನಂಬರ್ನ ಮಲ್ಟಿಪ್ಲೈ ಮಾಡೋದ್ರ ಮೂಲಕ ಈ ಎರಡು ವ್ಯಾಲ್ಯೂಸ್ಗಳು y ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ಗಳೇನಿದೆ ಇವೆರಡು ಸೇಮ್ ಆಗೋ ತರ ನೋಡ್ಬೇಕು. ಇಲ್ಲಿ 3 ಇದೆ, ಇಲ್ಲಿ 4 ಇದೆ ಅಂತಂದ್ರೆ ಇವೆರಡರ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಏನಾಗಿರುತ್ತೆ ಅಂತಂದ್ರೆ 3 4s are 12. 12 will be the LCM of 3 and 4. ಇಲ್ಲಿ 12 ಬಂದಿದೆ LCM ಅಂತಂದ್ರೆ 3 ಗೆ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ? 4 ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ 3 ಗೆ 4 ಮಲ್ಟಿಪ್ಲೈ ಮಾಡಿ. ಯಾವಾಗ ಈ 3 4 ಮಲ್ಟಿಪ್ಲೈ ಮಾಡಿರ್ತೀರಲ್ಲ ಈ 2 ಗೂ ಕೂಡ 4 ಮಲ್ಟಿಪ್ಲೈ ಮಾಡಬೇಕು. ಯಾಕಂತಂದ್ರೆ 2:3 ಅಂತಂದ್ರೆ ಒಂದೇ, 2/3 ಅಂದ್ರೂ ಒಂದೇ. ನೀವು ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಕೂಡ ಸೇಮ್ ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ 2 into 4 is to 3 into 4. ಸಿಮಿಲರ್ಲಿ ಇಲ್ಲಿ 4 ಇದೆ ಅಂತಂದ್ರೆ 12 ಆಗ್ಬೇಕು ಅಂತಂದ್ರೆ 4 ಎಷ್ಟು ಮಲ್ಟಿಪ್ಲೈ ಮಾಡಬೇಕು? 3 ಮಲ್ಟಿಪ್ಲೈ ಮಾಡಬೇಕು. ಈ 3 ಬರೀ 4 ಅಷ್ಟೇ ಅಲ್ಲ 7 ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ಫಸ್ಟ್ ರೇಷಿಯೋ ಏನಾಯ್ತು? 2 4s are 8 is to 3 4s are 12. ಸೆಕೆಂಡ್ ರೇಷಿಯೋ ಏನಾಗುತ್ತೆ? 4 3s are 12 is to 7 3s are 21. ನೋಡಿ ಈಗ y ನ ವ್ಯಾಲ್ಯೂಗಳು ಸೇಮ್ ಆಯ್ತು, 12 12. ಈಗ ಮೂರನ್ನು ಸೇರಿ ಬರೆದ್ರೆ x is to y is to z equals to x ಅಂದ್ರೆ ಎಷ್ಟಿದೆ? 8 is to y ಅಂದ್ರೆ ಎಷ್ಟಿದೆ? ನೋಡಿ 12 12 ಸೇಮ್ ಇರೋದ್ರಿಂದ y ಪ್ಲಸ್ ಅಲ್ಲಿ ಜಸ್ಟ್ 12 ಬರೆದ್ರೆ ಸಾಕು. z ಅಂತಂದ್ರೆ 21. therefore ಆ ಮೂರು ವ್ಯಾಲ್ಯೂಗಳ ರೇಷಿಯೋ 8 is to 12 is to 21 ಆಗಿರುತ್ತೆ. ಫೋರ್ತ್ ಆಪ್ಷನ್ ಕರೆಕ್ಟ್. The greatest possible length which can be used to measure exactly the lengths 700 cm, 385 cm and 1295 cm is 700 cm, 385 cm ಮತ್ತು 1295 ಸೆಂಟಿಮೀಟರ್ ಉದ್ದಗಳನ್ನು ನಿಖರವಾಗಿ ಅಳೆಯಬಲ್ಲ ಸಾಧನದ ಗರಿಷ್ಠ ಅಳತೆ. ಇದರ ಅರ್ಥ ಏನೂ ಇಲ್ಲ, ವಿ ಹ್ಯಾವ್ ಟು ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಯಾಕಂದ್ರೆ ಮೂರನ್ನು ಎಕ್ಸಾಕ್ಟ್ ಆಗಿ ಏನ್ ಮಾಡಬೇಕು? ಮೆಜರ್ ಮಾಡಬೇಕು. ಮೆಜರ್ ಮಾಡ್ಬೇಕಂದ್ರೆ ಅರ್ಥ ಇಟ್ ಶುಡ್ ಬಿ ಎ ಫ್ಯಾಕ್ಟರ್ ಆಫ್ ದೀಸ್ 3 ನಂಬರ್ಸ್. ಓಕೆ, ಮೂರನ್ನು ಮೆಜರ್ ಮಾಡಬೇಕು ಅಂತಂದ್ರೆ ಅರ್ಥ ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು. ಮತ್ತೆ ಅದರಲ್ಲೂ ಎಂತ ನಂಬರ್ ಕೇಳ್ತಾ ಇರೋದು? ಗ್ರೇಟೆಸ್ಟ್ ಪಾಸಿಬಲ್ ಅಂತ ಕೇಳ್ತಾ ಇದ್ದಾನೆ. ಹಂಗಾಗಿ ಇಟ್ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಫೈಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದೀಸ್ 3 ನಂಬರ್ಸ್. 700,
385, 1295. ಒನ್ಸ್ ಪ್ಲೇಸ್ ಅಲ್ಲಿ 550 ಇರೋದ್ರಿಂದ ಆಬ್ವಿಯಸ್ಲಿ 5 ಇಂದ ಡಿವೈಡ್ ಆಗುತ್ತೆ. 5 ಇಂದ ಫಸ್ಟ್ ನೋಡೋಣ, ಮುಂದೆ ನೋಡೋಣ ಆಮೇಲೆ. 5 1 5, 2 ಉಳಿತು, 20 ಆಯಿತು. 5 4 20, 0. 5 7 35, 5 7 35. 5 2 10, 5 5 25, 5 9 45. ಈಗ 140 ಮತ್ತು 77 7 ಇಂದ ಹೋಗ್ತವೆ. ಇದು ನೋಡೋಣ, 7 3 21. ಎಸ್, ಇದು ಕೂಡ 7 ಇಂದ ಹೋಗ್ತದೆ ನೋಡ್ರಿ. 7 2 14, 7 11, 7 3 21, 7 7 49. ನೋಡ್ರಿ, 11 37 ಪ್ರೈಮ್ ನಂಬರ್ಸ್ಗಳು. ನೆಕ್ಸ್ಟ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ದೇರ್ ಫೋರ್ ಇದರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಾಗಿರುತ್ತೆ ಅಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡಬೇಕು. 7 5 35. ದೇರ್ ಫೋರ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವಿಲ್ ಬಿ 35. ಸೊ 35 ಸೆಂಟಿಮೀಟರ್ನ ಒಂದು ಲೆಂತ್ ನ ತಗೊಂಡ್ಬಿಟ್ರೆ ಈ 35 ಸೆಂಟಿಮೀಟರ್ ಅದು ಎಲ್ಲಾ ವ್ಯಾಲ್ಯೂಗಳನ್ನು ಕೂಡ ಈಕ್ವಲ್ ಆಗಿ ಮೆಜರ್ ಮಾಡುತ್ತೆ. 700 ಸೆಂಟಿಮೀಟರ್ನು ಮೆಜರ್ ಮಾಡ್ಬೋದು, 385 ಮೆಜರ್ ಮಾಡ್ಬೋದು, 1295 ಸೆಂಟಿಮೀಟರ್ ಕೂಡ ಮೆಜರ್ ಮಾಡ್ಬೋದು. ಅಂಡ್ ಇದಕ್ಕಿಂತ ಜಾಸ್ತಿ ಮೆಜರ್ಮೆಂಟ್ ಯಾವುದೇ ತಗೊಂಡ್ರು ಕೂಡ ಮೂರನ್ನು ಎಕ್ಸಾಕ್ಟ್ ಆಗಿ ಮೆಜರ್ ಮಾಡಕ್ ಆಗೋದಿಲ್ಲ. ದ ಫ್ಯಾಕ್ಟರ್ಸ್ ಆಫ್ y to the power of 4 minus 3y² plus 2 are. ಇದರ ಫ್ಯಾಕ್ಟರ್ಸ್ ಗಳು ಯಾವುದು ಅಂತ ಕೇಳ್ತದೆ. ಸೊ ಪವರ್ 4 ಇದೆ ಅಂತಂದ್ರೆ ಯೂಶುವಲಿ ನಮಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಅಂದ್ರೆ 4 ಫ್ಯಾಕ್ಟರ್ಸ್ ಇರುತ್ತೆ. ಅದು ಯಾವುದು ಅಂತ ಫೈಂಡ್ ಮಾಡೋಣ. ಇಲ್ಲಿ ಬೈಕ್ವಾಡ್ರೆಟಿಕ್ ಈಕ್ವೇಶನ್, ಬೈಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಇದು. ಬೈಕ್ವಾಡ್ರೆಟಿಕ್ ಅಂತಂದ್ರೆ ಡಿಗ್ರಿ 4 ಇದೆ. ಇಲ್ಲಿ ಡಿಗ್ರಿ 4 ಇರೋದ್ರಿಂದ 4 ಫ್ಯಾಕ್ಟರ್ಸ್. ನಮಗೆ ಈ ಡಿಗ್ರಿ 4 ಇರೋದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಅದನ್ನ ನಾ ಏನ್ ಮಾಡ್ತೀನಿ ಅಂದ್ರೆ ಡಿಗ್ರಿ 2 ಕ್ವಾಡ್ರೆಟಿಕ್ ಗೆ ರೆಡ್ಯೂಸ್ ಮಾಡ್ಕೊಳ್ತೀನಿ. ಹೆಂಗದು ಅಂತಂದ್ರೆ y to the power of 4 ಇದೆಯಲ್ಲ, ಅದನ್ನ y² ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಮೈನಸ್ 3y² ಅಂತ ಬರೆಯೋಣ, ಪ್ಲಸ್ 2. ಈ y² ಅನ್ನ ನಾನು ಬೇರೊಂದು ವೇರಿಯೇಬಲ್ ಇಂದ ರೀಪ್ಲೇಸ್ ಮಾಡ್ಕೊಳ್ತೀನಿ. ಜಸ್ಟ್ ರೀಪ್ಲೇಸಿಂಗ್ y² ಬೈ ಎಕ್ಸ್. ಎಕ್ಸ್ ಇಂದ ರೀಪ್ಲೇಸ್ ಮಾಡಿದ್ರೆ ಇಲ್ಲಿ y² ಇತ್ತಲ್ಲ ಕೆಳಗಡೆ ಬೇಸ್ ಅಲ್ಲಿ, ಅದು x ಆಯಿತು. ಮೇಲ್ಗಡೆ ಸ್ಕ್ವೇರ್ ಇದೆ x². ಮೈನಸ್ 3x ಪ್ಲಸ್ 2. ದಿಸ್ ಇಸ್ ಈಕ್ವಲ್ ಟು x² ಮೈನಸ್ 3x ಅನ್ನ 2x ಮೈನಸ್ x ಅಂತ ಬರ್ಕೊಳ್ತೀನಿ. ಯಾಕಂದ್ರೆ -2 ಇಂಟು -1 ಅಂದ್ರೆ +2 ಆಗುತ್ತೆ. ಸೊ -3x ಅನ್ನ ಸ್ಪ್ಲಿಟ್ ಮಾಡಿದ್ದೀನಿ, ಮಿಡ್ ಟರ್ಮ್ ಸ್ಪ್ಲಿಟ್ ಮಾಡ್ತೀವಲ್ಲ ಅದನ್ನ +2. ಈಗ ಇವೆರಡರಿಂದ x ನ ಕಾಮನ್ ಆಗಿ ತೆಗಿತೀನಿ. ಇನ್ ಬ್ರಾಕೆಟ್ ವಿ ಗೆಟ್ x -2. ಅಗೇನ್ x -2 ಉಳಿಬೇಕು ಅಂತಂದ್ರೆ ಇವೆರಡರಿಂದ ಏನ್ ಕಾಮನ್ ತೆಗಿಬೇಕು, ನಾನು -1 ಕಾಮನ್ ತೆಗಿಬೇಕು. ಫರ್ದರ್ x -2 ಮತ್ತೊಮ್ಮೆ ಬರುತ್ತೆ ಕಾಮನ್ ಆಗಿ. ಮತ್ತೊಂದು ಬ್ರಾಕೆಟ್ ಅಲ್ಲಿ x -1 ಉಳಿತು. ಬಟ್ ಆಕ್ಚುಲಿ ಎಕ್ಸ್ ಅಂತಂದ್ರೆ ಎಕ್ಸ್ ಅಲ್ಲ, ಎಕ್ಸ್ ಅಂತಂದ್ರೆ ಏನು, y². ಈಗ ರೀಪ್ಲೇಸ್ ಮಾಡ್ತೀನಿ, ಎಕ್ಸ್ ನ y² ಇಂದ ರೀಪ್ಲೇಸ್ ಮಾಡ್ತೀನಿ. ಸೊ ಫಸ್ಟ್ ಬ್ರಾಕೆಟ್ ಏನಾಯ್ತು, ಅಲ್ಲಿಗೆ y² -2 ಆಯ್ತು. ಸೆಕೆಂಡ್ ಬ್ರಾಕೆಟ್ y² -1. ಇದನ್ನ ಸ್ವಲ್ಪ ಮಾಡಿಫೈಡ್ ಫಾರ್ಮಲ್ ಬರ್ಕೊಳ್ತೀನಿ. y² -2 ಇರೋದನ್ನ √2 ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಸಿಮಿಲರ್ಲಿ y² -1 ಅನ್ನ 1² ಅಂತ ಬರೀಬಹುದು. ಯಾಕೆ ಈ ರೀತಿ ಬರ್ಕೊಂಡೆ ಅಂತಂದ್ರೆ ಇಲ್ಲಿ ಫಸ್ಟ್ ಟರ್ಮ್ ಸ್ಕ್ವೇರ್ ಇದೆ, ಸೆಕೆಂಡ್ ಟರ್ಮ್ ಕೂಡ ಸ್ಕ್ವೇರ್ ಫಾರ್ಮಲ್ ಬರೆದ್ರೆ a² -b² ಆಗುತ್ತೆ. a² -b² ಇಸ್ ನಥಿಂಗ್ ಬಟ್ a + b ಇಂಟು a - b. ಅದೇ ರೀತಿನ ಆ ಕಾಣಲಿ ಅಂತ ಸೆಕೆಂಡ್ ಟರ್ಮ್ ಕೂಡ ಬರ್ಕೊಂಡಿರೋದು. ಸೊ ಇದು a² -b² ಆಯ್ತು. a² -b² ಇಸ್ ನಥಿಂಗ್ ಬಟ್ a + b ಇಂಟು a - b. ಸೊ a + b ಅಂತಂದ್ರೆ √2 a + b ಇಂಟು a - b y -√2. ಸಿಮಿಲರ್ಲಿ ಇದು y² -1². ಸೊ ಇದು ಕೂಡ a² -b² ಫಾರ್ಮಲ್ ಇದೆ. ಸೊ a + b ದಟ್ ಈಸ್ y + 1 ಇಂಟು y -1. ಸೊ ದೀಸ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ದ ಗಿವನ್ ಪಾಲಿನಾಮಿಯಲ್. ಹಾಗಾದ್ರೆ ಈ ತರದ ಪಾಲಿನಾಮಿಯಲ್ಸ್ ಇದೆ y + √2, y + √2 ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. y -√2 ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಅಗೇನ್ y + 1, y + 1 ಇಲ್ಲಿದೆ, 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 ಇಲ್ಲೂ ಇದೆ. ಆದ್ರೆ y -1 ಇಲ್ಲಿಲ್ಲ, ಇಲ್ಲಿಲ್ಲ. ಇದರಲ್ಲಿ y + √2, y -√2 ಇಲ್ಲ. ಸೊ ಈ 4 ಫ್ಯಾಕ್ಟರ್ಸ್ ಗಳಿರೋದು ಇಲ್ಲಿ ಮಾತ್ರ, 4th ಆಪ್ಷನ್ ಅಲ್ಲಿ ಮಾತ್ರ. ಸೊ 4th ಆಪ್ಷನ್ ಇಸ್ ಕರೆಕ್ಟ್. ದ ಕ್ವಾಡ್ರಾಟಿಕ್ ಈಕ್ವೇಶನ್ ವಿಚ್ ಹ್ಯಾಸ್ ಇಮ್ಯಾಜಿನರಿ ರೂಟ್ಸ್, ಇಮ್ಯಾಜಿನರಿ ರೂಟ್ಸ್ ಇರಂತ ಕ್ವಾಡ್ರಾಟಿಕ್ ಈಕ್ವೇಶನ್ ಯಾವುದು ಅಂತ ಕೇಳ್ತಾ ಇದ್ದೀನಿ ಇಲ್ಲಿ. ಓಕೆ, ಇಮ್ಯಾಜಿನರಿ ರೂಟ್ಸ್ ಅಂತ ಕೇಳ್ತಾ ಇದ್ದೀನಿ ಅಂತಂದ್ರೆ ನೇಚರ್ ಆಫ್ ದ ರೂಟ್ಸ್ ಬಗ್ಗೆ ಇಲ್ಲಿ ಮಾತಾಡ್ತೀವಿ. ನೇಚರ್ ಆಫ್ ದ ರೂಟ್ಸ್ ನ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂನ ಫೈಂಡ್ ಮಾಡಿ ಅದು ಯಾವ ರೀತಿ ಇದೆ ಅನ್ನೋದನ್ನ ನೋಡಿ ನೇಚರ್ ಆಫ್ ದ ರೂಟ್ಸ್ ಅನ್ನ ನಾವು ಡಿಸ್ಕ್ರೈಬ್ ಮಾಡ್ತೀವಿ.
ಡಿಸ್ಕ್ರಿಮಿನೆಂಟ್ ಅಂತಂದ್ರೆ ಡೆಲ್ಟಾ. ಡೆಲ್ಟಾ ಇಸ್ ನಥಿಂಗ್ ಬಟ್ ಬಿ ಸ್ಕ್ವೇರ್ ಮೈನಸ್ 4ac. ಈ ಬಿ ಸ್ಕ್ವೇರ್ ಮೈನಸ್ 4ac ಏನಾದರೂ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 0 ಆಗಿತ್ತು ಅಂದ್ರೆ ಪಾಸಿಟಿವ್ ಆಗಿದ್ರೆ ದೆನ್ ದ ರೂಟ್ಸ್ ವಿಲ್ ಬಿ ರಿಯಲ್ ಅಂಡ್ ಡಿಸ್ಟಿಂಕ್ಟ್. ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಏನಾದರೂ ಈಕ್ವಲ್ ಟು 0 ಆಯಿತು ಅಂತಂದ್ರೆ ಇಲ್ಲೂ ಕೂಡ ರೂಟ್ಸ್ಗಳು ರಿಯಲ್ ಆಗಿರುತ್ತವೆ, ಆದರೆ ದ ರೂಟ್ಸ್ ವಿಲ್ ಬಿ ಈಕ್ವಲ್. ಒಂದು ವೇಳೆ ಬಿ ಸ್ಕ್ವೇರ್ ಮೈನಸ್ 4ac ಏನಾದರೂ ಲೆಸ್ ದೆನ್ 0 ಆಯಿತು ಅಂತಂದ್ರೆ ಈ ಸಿಚುವೇಶನ್ ಮಾತ್ರ ರೂಟ್ಸ್ ವಿಲ್ ಬಿ ಇಮ್ಯಾಜಿನರಿ. ನಮಗೂ ಕೂಡ ಕೇಳಿರೋದೇನು ಇಮ್ಯಾಜಿನರಿ ರೂಟ್ಸ್ ಅಂತ. ಅಂದ್ರೆ ನಾವೇನ್ ಮಾಡಬೇಕು, ಬಿ ಸ್ಕ್ವೇರ್ ಮೈನಸ್ 4ac ಫೈಂಡ್ ಔಟ್ ಮಾಡಬೇಕು. ಯಾವ ಈಕ್ವೇಶನ್ ಲೆಸ್ ದ್ಯಾನ್ 0 ಬರುತ್ತೋ, ನೆಗೆಟಿವ್ ಬರುತ್ತೋ ಆ ಈಕ್ವೇಶನ್ ನಮಗೆ ಇಮ್ಯಾಜಿನರಿ ರೂಟ್ಸ್ ನ ಕೊಡುತ್ತೆ ಅಂತ ಅರ್ಥ. ಈಗ ಒಂದೊಂದೇ ಆಪ್ಷನ್ ತಗೊಂಡು ಚೆಕ್ ಮಾಡೋಣ. ಫಸ್ಟ್ ಆಪ್ಷನ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಈಕ್ವಲ್ಸ್ ಟು 0. ಇಲ್ಲಿ ಎ ವ್ಯಾಲ್ಯೂ 1 ಇದೆ, ಬಿ ವ್ಯಾಲ್ಯೂ 2 ಇದೆ, ಸಿ ವ್ಯಾಲ್ಯೂ 1 ಇದೆ. ಎ ಅಂತಂದ್ರೆ ಏನು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್. ಬಿ ಅಂತಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಸಿ ಅಂದ್ರೆ ಕಾನ್ಸ್ಟೆಂಟ್. ಈಗ ಬಿ ಸ್ಕ್ವೇರ್ ಮೈನಸ್ 4ac ಪ್ರಕಾರ ನಾವೇನಾದ್ರೂ ಬರೆದ್ರೆ ಬಿ ಸ್ಕ್ವೇರ್ ಮೈನಸ್ 4ac, 2 ಸ್ಕ್ವೇರ್ ಮೈನಸ್ 4 ಮೈನಸ್ 4 1 4 4 1 4, 4 ಮೈನಸ್ 4 is 0. 0 ಅಂತಂದ್ರೆ ರಿಯಲ್ ರೂಟ್ಸ್ ಅಂಡ್ ಈಕ್ವಲ್ ರೂಟ್ಸ್. ಬಟ್ ನಮಗೆ ಬೇಕಾಗಿರೋದು ಇಮ್ಯಾಜಿನರಿ, ಸೊ ಫಸ್ಟ್ ಆಪ್ಷನ್ ರಾಂಗ್. ಇನ್ನು ಸೆಕೆಂಡ್ ಆಪ್ಷನ್ ತಗೊಂಡ್ರೆ ಎಕ್ಸ್ ಪ್ಲಸ್ 5/x ಪ್ಲಸ್ ಈಕ್ವಲ್ ಟು 2 ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಈಕ್ವಲ್ ಟು ಎಕ್ಸ್. ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದರೆ 2x ಆಯ್ತು. ಈ ಕಡೆ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 5 ಈಕ್ವಲ್ ಟು 0. ಇಲ್ಲಿ ಎ ಅಂತಂದ್ರೆ 1, ಬಿ ಅಂತಂದ್ರೆ ಮೈನಸ್ 2, ಸಿ ಅಂತಂದ್ರೆ 5. ಬಿ ಸ್ಕ್ವೇರ್ ಮೀನ್ಸ್ ಮೈನಸ್ 2 ಸ್ಕ್ವೇರ್ ಮೈನಸ್ 4ac. minus 2 square means 4 minus 4 1s are 4, 4 5s are 20. 4 minus 20 ಅಂತಂದ್ರೆ minus 16 which is less than 0. So ಈ equation ಗೆ imaginary roots ಬರುತ್ತೆ. So second option correct. ಇನ್ನು third fourth ಹೋಗೋಣ. Third option ಏನಿದೆ, 2x equal to x square minus 1. 2x ನ ಈ ಕಡೆ ತಗೊಳ್ರಿ, x square 2x ಈ ಕಡೆ ಬಂದ್ರೆ minus 2x minus 1 equal to 0. ಇಲ್ಲಿ a ವ್ಯಾಲ್ಯೂ ಏನಿದೆ 1, ಬಿ ವ್ಯಾಲ್ಯೂ ಮೈನಸ್ 2 ಇದೆ, ಸಿ ವ್ಯಾಲ್ಯೂ ಮೈನಸ್ 1 ಇದೆ. ಬಿ ಸ್ಕ್ವೇರ್ ಅಂತಂದ್ರೆ ಮೈನಸ್ 2 ಸ್ಕ್ವೇರ್ ಮೈನಸ್ 4ac. ಮೈನಸ್ 2 ಸ್ಕ್ವೇರ್ ಮಾಡಿದ್ರೆ 4, ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ. 4 1s are 4, 4 1s are 4. 4 plus 4 it is 8 which is greater than 0. Roots are real and distinct. ಇದು ಥರ್ಡ್ ಆಪ್ಷನ್, ಬಟ್ ನಮಗೆ ಇಮ್ಯಾಜಿನರಿ ಬೇಕು, ಸೊ ಇದು ಕೂಡ ರಾಂಗ್. ಇನ್ನು ಫೋರ್ತ್ ಆಪ್ಷನ್ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ 4x ಲೆಫ್ಟ್ ತಗೊಳ್ಳೋಣ, ಮೈನಸ್ 4x ಈಕ್ವಲ್ ಟು 0. ಇನ್ನು ಎ ವ್ಯಾಲ್ಯೂ ಎಷ್ಟಿದೆ 1, ಬಿ ವ್ಯಾಲ್ಯೂ ಮೈನಸ್ 4, ಸಿ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 0, ಯಾಕಂದ್ರೆ ಕಾನ್ಸ್ಟೆಂಟ್ ಟರ್ಮ್ ಇದರಲ್ಲಿ ಇಲ್ಲ. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಫಾರ್ಮುಲಾ ಬರೆದ್ರೆ ಮೈನಸ್ 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು 0. ಈ ಟರ್ಮ್ ಅಂತೂ 0 ಆಯ್ತು. ಮೈನಸ್ 4 ಸ್ಕ್ವೇರ್ ಅಂತಂದ್ರೆ 16, 16 is greater than 0. Again the roots are real and distinct. So fourth option is also wrong. Second option is correct. Next one, 2 to the power of x plus y equal to 2 to the power of x minus y equal to root 8. Then the value of y is, y value na ನಾವು ಫೈಂಡ್ ಮಾಡಬೇಕು. ಕೊಟ್ಟಿರತಕ್ಕಂತ ಈಕ್ವೇಶನ್ ಈ ರೀತಿ ಇದೆ, 2 to the power of x plus y equal to 2 to the power of x minus y equal to root 8 ಇದೆ. ಇದನ್ನ ಪವರ್ ಫಾರ್ಮುಲಾ ಬರೆದ್ರೆ ಇದು ಥರ್ಡ್ ಫಾರ್ಮುಲಾ ಇದೆ. ಇದನ್ನ ಎಕ್ಸ್ಪೋನೆಂಟ್ ಫಾರ್ಮುಲಾ ಬರೆದ್ರೆ 8 to the power of 1/2 ಅಂತ ಬರೀಬಹುದು. ಯಾಕಂದ್ರೆ ಇಲ್ಲಿ ರೂಟ್ ಇದೆಯಲ್ಲ, ಇದನ್ನ ಪವರ್ ಅಲ್ಲಿ ಬರೆದ್ರೆ 1/2 ಆಗುತ್ತೆ. ಈ 8 ಅನ್ನ ನಾವು 2 ಕ್ಯೂಬ್ ಅಂತ ಬರೀಬಹುದು. 2 ಕ್ಯೂಬ್ ಈಸ್ ನಥಿಂಗ್ ಬಟ್ 8. ಮೇಲ್ಗಡೆ ಎಷ್ಟಿದೆ 1/2 ಇದೆ. ಇದು ಯಾವ ಫಾರ್ಮುಲಾ ಇದೆ ಅಂತಂದ್ರೆ a to the power of m whole to the power of n ಫಾರ್ಮುಲಾ ಇದೆ. ಈ ರೀತಿ ಇದ್ದಾಗ ಪವರ್ ಗಳನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಬಹುದು a to the power of m into n ಅಂತ. Therefore this will become 2 to the power of 3 into 1/2, that is 3/2. Therefore 2 to the power of 3/2. ಯಾಕೆ ಈ ರೀತಿ ಬರ್ಕೊಂಡಿರೋದು ಅಂತಂದ್ರೆ ಇಲ್ಲಿ ಬೇಸ್ 2 ಇದೆ, ಇಲ್ಲಿ ಬೇಸ್ 2 ಇದೆ, ಇಲ್ಲಿ ಕೂಡ ಬೇಸ್ 2 ಮಾಡ್ಕೊಂಡ್ರೆ ಎಕ್ಸ್ಪೋನೆಂಟ್ ಗಳನ್ನು ನಾವು ಡೈರೆಕ್ಟ್ ಆಗಿ ಈಕ್ವೇಟ್ ಮಾಡಬಹುದು. ಈಗ ಎರಡು ಈಕ್ವೇಶನ್ ಗಳು ಈಕ್ವಲ್ ಅಂತ ಇರೋದ್ರಿಂದ x plus y will be equal to 3/2. Similarly x minus y will be also be equal to 3/2. Therefore x plus y equal to 3/2 and x minus y will also be equal to 3/2. ಈಗ ಈಗ ಡೈರೆಕ್ಟ್ ಆಗಿ ಇದನ್ನೇ ಸಿಂಪ್ಲಿಫೈ ಮಾಡಿಬಿಟ್ರೆ y ಕ್ಯಾನ್ಸಲ್ ಆಗ್ತದೆ. ಬಟ್ ನನಗೆ ಬೇಕಾಗಿರೋದೇ y ಆಗಿರೋದ್ರಿಂದ ನಾನು ಆಡ್ ಮಾಡೋ ಬದಲಿಗೆ ಸಬ್ಟ್ರಾಕ್ಟ್ ಮಾಡಿಬಿಡ್ತೀನಿ. ಮೈನಸ್ ಪ್ಲಸ್ ಮೈನಸ್, ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯಿತು. ಪ್ಲಸ್ ವೈ 2y ಈಕ್ವಲ್ ಟು 3/2 ಮೈನಸ್ 3/2 ಕ್ಯಾನ್ಸಲ್ ಆದರೆ 0.
ಸೊ 2y ಈಕ್ವಲ್ ಟು 0 ಆಗೋದಾದ್ರೆ y ಈಕ್ವಲ್ ಟು 0/2 ನಥಿಂಗ್ ಬಟ್ 0. ಸೊ y ಈಕ್ವಲ್ ಟು 0. ಆಪ್ಷನ್ 3 ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಪಾಲಿನಾಮಿಯಲ್ ಅಮಾಂಗ್ ದೀಸ್ ಈಸ್, ಇವುಗಳಲ್ಲಿ ಯಾವುದು ಪಾಲಿನಾಮಿಯಲ್ ಆಗಿರುತ್ತದೆ ಅಂತ, ಬಹುಪದೋಕ್ತಿ ಯಾವುದಾಗಿರುತ್ತೆ? ಫಸ್ಟ್ ಒನ್ ಅಂತೂ ಬಹುಪದೋಕ್ತಿ ಅಲ್ಲ. ಯಾಕಂದ್ರೆ ಬಹುಪದೋಕ್ತಿ ಅಂತ ಹೇಳಬೇಕು ಅಂತಂದ್ರೆ ರೂಲ್ ಏನಿದೆ, ಪಿ ಆಫ್ ಎಕ್ಸ್ ಈಕ್ವಲ್ ಟು an x to the power of n plus an minus 1 x to the power of n minus 1 plus an minus 2 x to the power of n minus 2 plus and so on plus ax plus a naught ಈ ರೀತಿ ಇರುತ್ತೆ. ಇಲ್ಲಿ an will not be equal to 0 and this n, ಇಲ್ಲೇನು n ಗಳೇನು ಬರ್ತಾ ಇದೆ ಇವೆಲ್ಲ ಏನಾಗಿರ್ಬೇಕು ಆಕ್ಚುಲಿ ಅಂತಂದ್ರೆ ಇವು ಹೋಲ್ ನಂಬರ್ಸ್ ಆಗಿರ್ಬೇಕು. ಅಂದ್ರೆ ಅರ್ಥ n ಪ್ಲಸ್ ಅಲ್ಲಿ ಇರುವಂತದ್ದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಇಂಟಿಜರ್ಸ್ ಗಳು ಬರಬಾರ್ದು, ನೆಗೆಟಿವ್ ವ್ಯಾಲ್ಯೂಸ್ ಗಳು ಬರಬಾರ್ದು, ಮತ್ತು ಫ್ರಾಕ್ಷನ್ಸ್ ಅಲ್ಲಿ ಬರಬಾರ್ದು. 2/3 3/2 ಈ ರೀತಿ ಫ್ರಾಕ್ಷನ್ ಗಳಲ್ಲಿ ಬರಬಾರ್ದು, ನೆಗೆಟಿವ್ ವ್ಯಾಲ್ಯೂಸ್ ಬರಬಾರ್ದು. ಫಾರ್ ಎಕ್ಸಾಂಪಲ್ 2x³ ಪ್ಲಸ್ 5x² ಮೈನಸ್ 9x ಪ್ಲಸ್ ಫಾರ್ ಎಕ್ಸಾಂಪಲ್ 10. ನೋಡಿ ಇಲ್ಲಿ ಪವರ್ಸ್ ಯಾವುದೇ ಕಾರಣಕ್ಕೂ ಏನಾಗಿರಬಾರ್ದು ಅಂತಂದ್ರೆ 1 ಇದೆ, ಇಲ್ಲಿ x to the power of 0 ಇದೆ. ಹೋಲ್ ನಂಬರ್ ಆಗಿರ್ಬೇಕು. n should be a whole number. ಸೊ ಈ ರೀತಿ ಇದ್ರೆ ಅದನ್ನ ನಾವು ಪಾಲಿನಾಮಿಯಲ್ ಅಂತ ಕರಿತೀವಿ. ಈ ಫಸ್ಟ್ ಆಪ್ಷನ್ ನೋಡಿ, ಈ ಸೆಕೆಂಡ್ ಟರ್ಮ್ ಅಲ್ಲಿ 2/x² ಅಂತ ಇದೆ. ಈ x² ನ್ಯೂಮರೇಟರ್ ತಗೊಂಡ್ರೆ x to the power of -2 ಒಂದು ನೆಗೆಟಿವ್ ನಂಬರ್ ಬಂದ್ಬಿಡ್ತು. ಹಾಗಾಗಿ ಇದು ಒಂದು ಆಲ್ಜಿಬ್ರಿಕ್ ಟರ್ಮ್ ಆಗ್ತದೆ, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗುತ್ತೆ ಹೊರತು ಪಾಲಿನಾಮಿಯಲ್ ಆಗಲ್ಲ. ಸೊ ಆಪ್ಷನ್ 1 ರಾಂಗ್. ಇನ್ನು ಸೆಕೆಂಡ್ ಆಪ್ಷನ್ ತಗೊಂಡ್ರೆ √2 ಅಂತ ಇದೆ. ರೂಟ್ ಅನ್ನು ಸಪರೇಟ್ ಮಾಡಿದ್ರೆ √2 ಇಂಟು √x ಆಗುತ್ತೆ ಫಸ್ಟ್ ಟರ್ಮ್ ಮಾತ್ರ. ಈ ಎಕ್ಸ್ ಅನ್ನ ನಾವೇನಾದ್ರೂ ಎಕ್ಸ್ಪೋನೆಂಟ್ ಫಾರ್ಮುಲಾ ಬರೆದ್ರೆ x to the power of 1/2 ನೋಡಿ ಫ್ರಾಕ್ಷನ್ ಬಂದ್ಬಿಡ್ತು 1/2 ಅಂತೇಳಿ. ಹಾಗಾಗಿ ಇದು ಕೂಡ ರಾಂಗ್. ಇನ್ನು ಥರ್ಡ್ ಒನ್ ನೋಡಿ, ಇಲ್ಲಿ ಸ್ವಲ್ಪ ಡೌಟ್ ಬರುತ್ತೆ ನಿಮಗೆ, ಓ ಇದು ಆಗಿರ್ಲಿಕ್ಕಿಲ್ಲ ಅಂತೇಳಿ. ಆಕ್ಚುಲಿ ಇದೇ ಕರೆಕ್ಟ್ ಆನ್ಸರ್. ಹೆಂಗಂತಂದ್ರೆ ಇಲ್ಲಿ ಪ್ರಾಬ್ಲಮ್ ಇಲ್ಲ, x² ಇದೆ, ಅಲ್ಲಿ ಸಮಸ್ಯೆ ಇಲ್ಲ. ಸೆಕೆಂಡ್ ಟರ್ಮ್ ಅಲ್ಲಿ ಸಮಸ್ಯೆ ಕಾಣಿಸಬಹುದು. 3 into x to the power of 3/2 divided by √x ಅಂತ ಇದೆ. √x is nothing but x to the power of 1/2. ಇದನ್ನ ಮೇಲ್ಗಡೆ ತಗೊಂಡು ಹೋದ್ರೆ ಮೈನಸ್ ಆಗುತ್ತೆ. ಸೊ 3 into x to the power of 3/2 minus 1/2. ಇಲ್ಲಿ ಈ ಲಾ ಯೂಸ್ ಮಾಡಿದ್ವಿ, a to the power of m divided by a to the power of n equal to a to the power of m minus n. ಸೊ 3/2 minus 1/2. 3 into x to the power of, ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಬಹುದು. 3 minus 1 is 2/2. 2 ಕ್ಯಾನ್ಸಲ್ ಆದ್ರೆ ಬರೀ x ಮಾತ್ರ ಉಳಿತು, 3x. ಸೊ ಆಕ್ಚುಲಿ ಇದರ ಆಕ್ಚುಯಲ್ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತಂದ್ರೆ x² ಪ್ಲಸ್ 3x ಅಂತ ಇರುತ್ತೆ. ದೇರ್ಫೋರ್ ಇದು ಪಾಲಿನಾಮಿಯಲ್ ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದು ಕರೆಕ್ಟ್. ಮತ್ತೆ ಇದು ಯಾಕೆ ರಾಂಗ್ ಅಂತಂದ್ರೆ ಇಲ್ಲಿ x plus 1 ಇದೆಯಲ್ಲ, ಇದನ್ನ ನ್ಯೂಮರೇಟರ್ ತಗೊಂಡು ಹೋದ್ರೆ x plus 1 to the power of -1 ಆಗುತ್ತೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಪವರ್ ಅಲ್ಲಿ x ನ ಪವರ್ ಅಲ್ಲಿ -1 ಗಳು ಬರ್ತಾ ಹೋಗ್ತವೆ. ಹಾಗಾಗಿ ಇದು ಕೂಡ ಪಾಲಿನಾಮಿಯಲ್ ಅಲ್ಲ, ಇದು ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಥರ್ಡ್ ಆಪ್ಷನ್ ಕರೆಕ್ಟ್. ರಿಮೈನಿಂಗ್ ಕ್ವೆಶ್ಚನ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.